ನಮಸ್ಕಾರ ವೀಕ್ಷಕರೇ. ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ಭಾಳ ಸ್ಟೂಡೆಂಟ್ಗೆ ಒಂದು ಕಾಮನ್ ಡೌಟ್ ಇರುತ್ತೆ. ಸರ್, CGPA ಎಷ್ಟು ಮೇಂಟೈನ್ ಮಾಡಬೇಕು? 8 CGPA ಸಾಕಾ? 9 CGPA ಇದ್ದರೆ ಒಳ್ಳೆ ಜಾಬ್ ಸಿಗುತ್ತಾ? CGPA ಕಡಿಮೆ ಆದರೆ ಕ್ಯಾರಿಗೆ ಪ್ರಾಬ್ಲಮ್ ಆಗುತ್ತಾ? ಇವತ್ತು ನಾವು CGPA ಅಂದ್ರೇನು, CGPA ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಜಾಬ್ಗೆ ಎಷ್ಟು CGPA ಇದ್ದರೆ ಒಳ್ಳೆಯದು ಕಂಪ್ನಿ ಕನ್ಸಿಡರ್ ಮಾಡ್ತಾರೆ, ಎಲ್ಲಕ್ಕೂ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. CGPA ಅಂದ್ರೇನು? ಮೊದಲಿಗೆ CGPA ಅಂದರೆ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವರೇಜ್. ಅಂದರೆ ನಿಮ್ಮ ಸಂಪೂರ್ಣ ಇಂಜಿನಿಯರಿಂಗ್ ಜರ್ನಿಯ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಒಂದು ಸೆಮಿಸ್ಟರ್ ರಿಸಲ್ಟ್ ಮಾತ್ರ ಅಲ್ಲ, ಎಲ್ಲ ಸೆಮಿಸ್ಟರ್ನ ಪರ್ಫಾರ್ಮೆನ್ಸ್ ಕಂಬೈನ್ ಮಾಡಿ ಕೊಡುವ ಓವರ್ ಆಲ್ ಸ್ಕೋರ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನೀವು ಇಂಜಿನಿಯರಿಂಗ್ನಲ್ಲಿ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸೋ ಅಕಾಡೆಮಿಕ್ ಇಂಡಿಕೇಟರ್. ಈಗ ಇಂಪಾರ್ಟೆಂಟ್ ಕ್ವಶನ್, CGPA ಹೇಗೆ ಬರುತ್ತೆ? ಇಂಜಿನಿಯರಿಂಗ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಜೊತೆಗೆ ಕ್ರೆಡಿಟ್ ಗ್ರೇಡ್ ಪಾಯಿಂಟ್ ಇರುತ್ತೆ. ಕ್ರೆಡಿಟ್ ಅಂದರೆ ಆ ಸಬ್ಜೆಕ್ಟ್ ಅಲ್ಲಿ ಇರುವ ಇಂಪಾರ್ಟೆನ್ಸ್ ಅಥವಾ ವೇಟೇಜ್ ಅನ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಒಂದು ಸೆಮಿಸ್ಟರ್ನಲ್ಲಿ ಒಬ್ಬ ಸ್ಟೂಡೆಂಟ್ಗೆ ಈ ರೀತಿ ಸ್ಕೋರ್ ಇರುತ್ತೆ. ಪ್ರೋಗ್ರಾಮಿಂಗ್ 4 ಕ್ರೆಡಿಟ್ ಇಂಟು 9 ಗ್ರೇಡ್ ಪಾಯಿಂಟ್ ಇದು 36. ಮ್ಯಾಥಮೆಟಿಕ್ಸ್ ಅಲ್ಲಿ 4 ಕ್ರೆಡಿಟ್ ಇಂಟು 8 ಗ್ರೇಡ್ ಪಾಯಿಂಟ್ 32. ಎಲೆಕ್ಟ್ರಾನಿಕ್ಸ್ ಅಲ್ಲಿ 3 ಕ್ರೆಡಿಟ್ ಇಂಟು 10 ಗ್ರೇಡ್ ಪಾಯಿಂಟ್ 30. ಇಂಗ್ಲಿಷ್ ಅಲ್ಲಿ 2 ಕ್ರೆಡಿಟ್ ಇಂಟು 8 ಗ್ರೇಡ್ ಪಾಯಿಂಟ್ 16. ಒಟ್ಟು 36 ಪ್ಲಸ್ 32 ಪ್ಲಸ್ 30 ಪ್ಲಸ್ 16 114. ಟೋಟಲ್ ಕ್ರೆಡಿಟ್ ನಿಮ್ಗೆ ಇರೋದು 4 ಪ್ಲಸ್ 4 ಪ್ಲಸ್ 3 ಪ್ಲಸ್ 2 30. 114 ಬೈ 13 ಸುಮಾರು 8.7 SGPA. ಅಂದ್ರೆ ಆ ಸೆಮಿಸ್ಟರ್ ಪರ್ಫಾರ್ಮೆನ್ಸ್ ಸುಮಾರು 8.7 SGPA. ಹೀಗೆ ಪ್ರತಿಯೊಂದು ಸೆಮಿಸ್ಟರ್ನಲ್ಲಿ SGPA ಕಂಬೈನ್ ಮಾಡಿದಾಗ CGPA ಬರುತ್ತೆ. CGPA ಯಾಕೆ ಇಂಪಾರ್ಟೆಂಟ್? ಒಂದು, CGPA ನಿಮ್ಮ ಪ್ಲೇಸ್ಮೆಂಟ್ ಎಲಿಜಿಬಿಲಿಟಿ ಕಾಲೇಜಲ್ಲಿ ಡಿಟರ್ಮಿನ್ ಮಾಡುತ್ತೆ. ಬಹಳಷ್ಟು ಕಂಪ್ನಿಗಳು ಫ್ರೆಶರ್ ರಿಕ್ರೂಟ್ಮೆಂಟ್ ಸಮಯದಲ್ಲಿ ಮಿನಿಮಮ್ CGPA ಕ್ರೈಟೀರಿಯಾ ಇಟ್ಟಿರ್ತಾರೆ. ಉದಾಹರಣೆಗೆ ಕೆಲವೊಂದು ಕಂಪ್ನಿ 6.5 ಪ್ಲಸ್ 7, 8 ಪ್ಲಸ್ ಹೀಗೆ ಕ್ರೈಟೀರಿಯಾ ಇಟ್ಟಿರ್ತಾರೆ. ಹೈಯರ್ ಸ್ಟಡೀಸ್ಗೂ ಹೆಲ್ಪ್ ಆಗುತ್ತೆ ಇದು. ಯಾಕಂದರೆ ಫಾರಿನ್ ಕಾಲೇಜಲ್ಲಿ ಇದು ನೋಡ್ತಾರೆ. ನೀವು ಫ್ಯೂಚರಲ್ಲಿ MTech ಅಬ್ರಾಡ್ಗೆ ಹೈಯರ್ ಸ್ಟಡೀಸ್ ಹೋದಾಗ MBA ಬಗ್ಗೆ ಎಲ್ಲ ನೀವು ಯೋಚಿಸ್ತಾ ಇದ್ರೆ CGPA ಹೆಲ್ಪ್ ಆಗುತ್ತೆ. ಇನ್ನು ಅಕಾಡೆಮಿಕ್ ಕನ್ಸಿಸ್ಟೆನ್ಸಿ, CGPA ನಮ್ಮ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ತೋರಿಸುತ್ತೆ. ಹಾಗಾದರೆ ಎಷ್ಟು CGPA ಮೇಂಟೈನ್ ಮಾಡಬೇಕು? ಜನರಲ್ ಆಗಿ 7 ಪ್ಲಸ್ CGPA ಇದ್ರೆ ಡಿಸೆಂಟ್ ಅಂತಾರೆ. 8 ಪ್ಲಸ್ CGPA ಇದ್ರೆ ಗುಡ್ ಅಕಾಡೆಮಿಕ್ ಪ್ರೊಫೈಲ್ ಅಂತಾರೆ. 8.5 ಪ್ಲಸ್ CGPA ಇದ್ರೆ ವೆರಿ ಗುಡ್ ಅಂತಾರೆ. 9 ಪ್ಲಸ್ CGPA ಇದ್ರೆ ಎಕ್ಸಲೆಂಟ್ ಅಂತಾರೆ. ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, CGPA ಮಾತ್ರ ನಿಮಗೆ ಜಾಬ್ ಕೊಡಲ್ಲ. CGPA ಜೊತೆಗೆ ಸ್ಕಿಲ್ ಕೂಡ ಚೆನ್ನಾಗಿ ಡೆವಲಪ್ ಮಾಡ್ಕೋಬೇಕು. ಇಂದಿನ ಕಂಪ್ನಿಗಳು ನೋಡೋದು ಒಳ್ಳೆ CGPA, ಟೆಕ್ನಿಕಲ್ ಸ್ಕಿಲ್, ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್. ಒಬ್ಬ ಸ್ಟೂಡೆಂಟ್ಗೆ 9 CGPA ಇದ್ರೂ ಸ್ಕಿಲ್ ಇಲ್ಲ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಅದೇ ಸಮಯದಲ್ಲಿ 7.5, 8 CGPA ಜೊತೆಗೆ ಸ್ಟ್ರಾಂಗ್ ಸ್ಕಿಲ್ ಇದ್ದರೆ ಉತ್ತಮ ಆಪರ್ಚುನಿಟಿನೂ ಆಗುತ್ತೆ. ಅದಕ್ಕೆ ವಿದ್ಯಾರ್ಥಿಗಳೇ, CGPA ಅನ್ನು ಇಗ್ನೋರ್ ಮಾಡಬೇಡಿ. ಅದೇ ಸಮಯದಲ್ಲಿ ಮಾರ್ಕ್ಸ್ಗಾಗಿ ಮಾತ್ರ ಇಂಜಿನಿಯರಿಂಗ್ ಮಾಡೋಕ್ಕೆ ಹೋಗ್ಬಿಡಿ. ಟಾರ್ಗೆಟ್ ಇರಲಿ. ಗುಡ್ CGPA ಮೇಂಟೈನ್ ಮಾಡಲು ಒಳ್ಳೆ ಸ್ಟ್ರಾಟಜಿ ಇಟ್ಕೊಳ್ಳಿ, ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ರಿಯಲ್ ಪ್ರಾಜೆಕ್ಟ್ ಮಾಡಲು ಯೋಚಿಸಿ. ಯಾಕಂದರೆ CGPA ನಿಮ್ಮ ಎಂಟ್ರಿ ಟಿಕೆಟ್ ಆಗಿರ್ಬೋದು, ಆದರೆ ಸ್ಕಿಲ್ಸ್ ನಿಮ್ಮ ಕ್ಯಾರಿಯರ್ ಬಿಲ್ಡ್ ಮಾಡುತ್ತೆ. ಇಂತಹ ಇಂಜಿನಿಯರಿಂಗ್ ಗೈಡೆನ್ಸ್ಗೋಸ್ಕರ ಅರಿವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ.